ವೇದವ್ಯಾಸ ಸುರೇಶ್ ಅಧ್ಯಕ್ಷರೇ, ಈಗ ಕರ್ನಾಟಕ ಮುನ್ಸಿಪಾಲಿಟಿ ಕಾನೂನು ಬಗ್ಗೆ ತಿದ್ದುಪಡಿ ವಿಧೇಯಕವನ್ನು ಸಚಿವರು ತಂದಿದ್ದಾರೆ. ಇದರಲ್ಲಿ ಈಗ ಏನಾಗಿದೆ ಅಂತ ಕೇಳಿದ್ರೆ, ಬೆಂಗಳೂರಿನಲ್ಲಿ ಕೂತು ಇಲ್ಲಿ ಮಂತ್ರಿಗಳು ಮತ್ತು ಅಥವಾ ಸರ್ಕಾರ ಒಂದು ನಿಯಮವನ್ನು ಜಾರಿ ಮಾಡಿಕೊಂಡು ಹೋರ್ಡಿಂಗ್ಸ್ನ ಬಗ್ಗೆ ಎಲ್ಲ ನಗರಗಳಿಗೆ ನಗರ ಪಾಲಿಕೆ ಮತ್ತು ನಗರಗಳಿಗೆ ಹೋರ್ಡಿಂಗ್ಸ್ ಒಂದು ವ್ಯವಸ್ಥೆಯನ್ನು ಯಾರಿಗಾದರೂ ಟೆಂಡರ್ ಕೊಡ್ತಾರೆ. ಈಗ ಉದಾಹರಣೆಗೆ ಹೇಳ್ತೀನಿ ಅಂತ ಕೇಳಿದ್ರೆ, ಮಂಗಳೂರು ಭಾಗದ ಹೋರ್ಡಿಂಗ್ಸ್ ಮಾಲಕರ ಎಲ್ಲ ತಂಡಗಳು ಏನು ಇಷ್ಟು ವರ್ಷ ಅಲ್ಲಿದ್ರು, ಅವರು ಕೋರ್ಟಿಗೆ ಹೋಗಿದ್ದಾರೆ. ಯಾಕೆ ಕೋರ್ಟಿಗೆ ಹೋಗಿದ್ದಾರೆ ಅಂತ ಕೇಳಿದ್ರೆ, ಅವರು ಈಗಾಗಲೇ ಬೆಂಗಳೂರಿನಿಂದ ಯಾರಿಗೋ ಒಂದಿಗೋ ತಮಿಳುನಾಡು ಮೂಲದವರಿಗೆ ಮಂಗಳೂರಿನ ಎಲ್ಲ ಹೋರ್ಡಿಂಗ್ಸ್ ಅನ್ನ ಅವರಿಗೆ ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇಷ್ಟು ವರ್ಷ ನಾವಿದ್ದವ್ರು ಎಲ್ಲಿ ಹೋಗಬೇಕು ಅಂತೇಳಿ ಇದ್ರ ಬಗ್ಗೆ ಇದು ಏನು ಹೇಳುತ್ತೆ ಅಂತೇಳಿ ಒಂದವ್ರು ಹೇಳಬೇಕು. ಎರಡನೇದು, ಈಗಾಗಲೇ ಒಂದು ಪೊಲೀಸ್ ಚೆಕ್ ಪೋಸ್ಟ್ ನಗರದಲ್ಲಿ ಹಾಕಿದ್ದಾರೆ, ಮಂಗಳೂರಿನಲ್ಲಿ ತಾವು ನೋಡಿದ್ದೀರಿ. ಅಲ್ಲಲ್ಲಿ ಫುಟ್ಪಾತ್ ಮೇಲೆ ಹಾಕಿದ್ದಾರೆ, ಕೆಲವರು ಜಾಗವನ್ನು ರಸ್ತೆ ಅಗಲೀಕರಣಕ್ಕೆ ಬಿಟ್ಟ ಜಾಗದಲ್ಲಿ ಹಾಕಿದ್ದಾರೆ, ಪೆಟ್ರೋಲ್ ಪಂಪ್. ಯಾರವರಿಗೆ ಇಲ್ಲಿ ಸರ್ಕಾರದಲ್ಲಿ ಕೂತು ಪೊಲೀಸ್ ಚೆಕ್ ಪೋಸ್ಟ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟರೆ, ಅಲ್ಲಿ ಸಿಕ್ಕಾಪಟ್ಟೆ ಬಂದು ಪೊಲೀಸ್ ಚೆಕ್ ಪೋಸ್ಟ್ ಹಾಕ್ಕೊಡೋದ್ರೆ, ಒಂದು ಪೊಲೀಸ್ ಚೆಕ್ ಪೋಸ್ಟ್ ಒಂದು ಹಂಸ ಹಾಕಬೇಕು ಅಂತೇಳಿ ಆದರೂ ಕೂಡ ಅಲ್ಲಿಯ ಸ್ಥಳೀಯ ಆಡಳಿತದಲ್ಲಿ ಪೊಲೀಸ್ ಇಲಾಖೆ ಕೂತ್ಕೊಂಡು ನಿರ್ಣಯ ಮಾಡಿಕೊಂಡು ಅದರ ಪ್ರಕಾರ ಅದನ್ನು ಹಾಕಬೇಕು. ಅದು ಬಿಟ್ಟು ಮಂಗಳೂರಿನಲ್ಲಿ ಒಂದು 500 ಚೆಕ್ ಪೋಸ್ಟ್ ಹಾಕಿಬಿಟ್ಟಿದ್ದಾರೆ. ಯಾರು ಎಲ್ಲಿ ಕೂತು ಅನುಮತಿ ಕೊಡುದು? ಅದರ ಸಾಧಕ ಬಾಧಕಗಳು ಸ್ಥಳೀಯ ಆಡಳಿತ, ಮಹಾನಗರ ಪಾಲಿಕೆ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಅನುಮತಿ ತಗೊಂಡಿದ್ದಾರೆ. ಅದರಲ್ಲಿ ಒಂದು ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡು, ನಿಮಗೆ ಪೊಲೀಸ್ ಚೆಕ್ ಪೋಸ್ಟ್ ಮೇಲೆ ನಿಮಗೆ ಏನಾದರೂ ಅಡ್ವರ್ಟೈಸ್ಮೆಂಟ್ ಹಾಕಬೇಕಾದ್ರೆ ಅವ್ರದ್ದೊಂದು ಫೋನ್ ನಂಬರ್ ಹಾಕಿರ್ತಾರೆ. ನಾನು ನೋಡಿದ ಈ ರೀತಿಯ ನಿಯಮಗಳು ಅವರು ಇಲ್ಲಿ ಕೂತು ಮಾಡ್ತಾರೆ, ಸರ್ಕಾರ ಕೂತ್ಕೊಂಡು ಮಾಡ್ತಾರೆ ಅಥವಾ ಮಂತ್ರಿಗಳು ತಗೊಳ್ತಾರೆ ಅಂತೇಳಿ ಆದ್ರೆ, ಅಲ್ಲಿ ಇಷ್ಟು ವರ್ಷದಿಂದ ಆ ವರ್ಡಿಂಗ್ಸ್ ಅನ್ನ ನಡೆಸ್ಕೊಂಡು ಬಂದವರು ನಾಳೆ ನಿಮ್ದೇ ಕಾರ್ಯಕ್ರಮಕ್ಕೊಂದು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಕಬೇಕು. ಫ್ಲೆಕ್ಸ್ ಹಾಕ್ಲಿಕ್ಕೆ ಅನುಮತಿ ಇಲ್ಲ, ಸರಿ, ರಸ್ತೆ ಬದಿಯಲ್ಲಿ ಹೋರ್ಡಿಂಗ್ಸ್ ಆಗಬೇಕು. ಈ ಬೆಂಗಳೂರಿನ ಕಂಪನಿಯನ್ನು ಬೆಂಗಳೂರಿನಲ್ಲಿ ಹುಡ್ಕೊಂಡು ಬರ್ಬೇಕು ನಾವೀಗ. ಅದಕ್ಕಾಗಿ ಅದರ ಬಗ್ಗೆ ಅವರು ಈಗ ಆ ಹೋರ್ಡಿಂಗ್ಸ್ ಕಂಪನಿಯವರು, ಮಂಗಳೂರಿನ ಹೋರ್ಡಿಂಗ್ಸ್ ಕಂಪನಿಯವರು ಎಲ್ಲರೂ ಕೋರ್ಟಿಗೆ ಹೋಗಿದ್ದಾರೆ. ಅಧಿಕಾರಿಗಳು ಕೋರ್ಟ್ ಕೇಸನ್ನು ಹಿಂಪಡಿತಿರೋ ನಿಮಗೆ ಮುಂದಿನ ಯಾವುದೇ ರಿನ್ಯೂವಲ್ ಅನ್ನ ಮಾಡಲ್ಲ ಅಂತ ಹೇಳುವಂಥದ್ದು ಒಂದು ರೀತಿಯ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತ ಪರಿಸ್ಥಿತಿ ಒಂದು ಒದಗಿದೆ. ಅದಕ್ಕೆ ಈ ಬಿಲ್, ನಾನು ಕೇಳಿದಂತ ಈ ಪ್ರಶ್ನೆಗೆ ಏನು ಆಗುತ್ತೆ ಅಂತ ಹೇಳೋದು ಉತ್ತರ ಕೊಡಬೇಕು. ಎರಡನೇದು, ಈಗಾಗಲೇ ಹೋರ್ಡಿಂಗ್ಸ್ ನಲ್ಲಿ ಅವರು ಹೇಳಿದರು, ಕೆಲವು ಕಡೆಗಳಲ್ಲಿ ಸರ್ಕಾರಿ ಜಾಗದಲ್ಲಿರುವಂತಹ ಮಹಾನಗರ ಪಾಲಿಕೆ ಜಾಗದಲ್ಲಿರುವಂಥ ಸಂಪೂರ್ಣವಾಗಿ ಬಾಡಿಗೆ ಮಹಾನಗರ ಪಾಲಿಕೆ ಹೋಗುತ್ತೆ. ಪ್ರೈವೇಟ್ ಇದ್ರೆ ಅದರ ರೆಂಟ್ ಪ್ರೈವೇಟ್ಗೆ ಬರುತ್ತೆ, ಅದರ ಸ್ಮಾಲ್ ಆದ ಅಮೌಂಟ್ ಅನ್ನ ಕಾರ್ಪೊರೇಷನ್ಗೂ ಅದು ಸ್ಥಳೀಯ ಸಂಸ್ಥೆಗೆ ಕಟ್ಟಬೇಕು. ಇಲ್ಲಿ ಆ ಅಗ್ರಿಮೆಂಟ್ ಮಾಡಿದಾಗ ಕೂಡ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, 60/40 ಅಂತೇಳಿ ಇದ್ರೆ ಅವರು 10/20 ಟ್ಯಾಕ್ಸ್ ಕಟ್ತಾರೆ. ನಿಮ್ಗೆ ಗೊತ್ತಿದೆ, ಈ ರೀತಿಯ ಅವ್ಯವಸ್ಥೆಗಳಾಗುತ್ತೆ. ಬೆಂಗಳೂರಿನ ಕಂಪನಿಯನ್ನು ಯಾರೋ ಒಬ್ಬನೇ ತಗೊಂಡ್ರೆ, ಈ ರೀತಿಯ ಒಬ್ಬರು ಅಧಿಕಾರಿಗಳು ಆ ಒಂದು ಕಂಪನಿಯೊಟ್ಟಿಗೆ ಶಾಮೀಲಾದ್ರೆ ಇದಕ್ಕೆ ಭ್ರಷ್ಟಾಚಾರದ ಬಹಳ ದೊಡ್ಡ ರೀತಿಯ ಗೊಂದಲ ಆಗುತ್ತೆ. ಸರ್ಕಾರ ಈಗಾಗಲೇ 3 ಕೋಟಿ, 1 ಮಿನಿಟ್, ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಗೆ 3 ರಿಂದ 3.5 ಕೋಟಿ ರೂಪಾಯಿ ಆಧಾರ ಬರುತ್ತೆ. ಸರಿಯಾಗಿ ಮಾಡಿದ್ರೆ 10 ಕೋಟಿ ಬರಬಹುದು. ಆದ್ರೆ ಇಂಥ ಯಾರೋ ಒನ್ ಮ್ಯಾನ್ ಬಂದ್ರೆ ಸರ್ಕಾರದ ಆದಾಯಗಳು, ಪರಿಸ್ಥಿತಿಗಳು ಏನಾಗುತ್ತೆ ಅಂತ ಹೇಳೋದು ಈ ಬಿಲ್ಲಿನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿ ಮಂತ್ರಿಗಳು ಹೇಳಬೇಕು. ಒಂದು ಸೆಕೆಂಡ್, ಅವರು ಉತ್ತರ ಕೊಡ್ತಾರೆ, ಅನಂತರ ಸುರೇಶ್ ಉತ್ತರ ಅನಂತರ ಸುರೇಶ್ ಅವ್ರು ಕೊಡ್ತಾರೆ. ನೀವು ಪೊಲೀಸ್ ಇಲಾಖೆಯಲ್ಲಿಂದ ಇಲ್ಲಿಂದ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟವ್ರೆ ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ಚೆಕ್ ಪೋಸ್ಟ್ ಗಳು ಮಾಡೋದಕ್ಕೆ ಪೊಲೀಸ್ ಇಲ್ಲಿಂದ ಡೈರೆಕ್ಟ್, ನಾವು ಯಾರು ಇಲ್ಲಿಂದ ನೀವಲ್ಲ, ನಿಮಗೂ ಗೊತ್ತಿಲ್ಲ ಸರ್. ಇಲ್ಲ ಸಾರಿ ಇಲ್ಲಿಂದ ನಾವು ಡೈರೆಕ್ಷನ್ಸ್ ಅನ್ನು ಕೊಟ್ಟಿಲ್ಲ. ಮನೆ ಚೆಕ್ ಪೋಸ್ಟ್ ಅಲ್ಲ, ಈ ಪೊಲೀಸ್ ನಿಲ್ಲಿಕ್ಕೆ ಸ್ಟ್ಯಾಂಡ್ ಮಾಡ್ತಾರಲ್ಲ, ಅಲ್ಲ ಅವರು ಇಲ್ಲಿಂದ ಡೈರೆಕ್ಷನ್ ಇಲ್ಲ, ಇಲ್ಲಿಂದ ನಗರಾಭಿವೃದ್ಧಿ ಇಲಾಖೆ, ಅದು ಪರ್ಮಿಷನ್ ಇಲಾಖೆ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ನಿಮ್ಮದಲ್ಲ, ಆದ್ರೆ ಇಲ್ಲಿಂದ ಸಚಿವರು ಡೈರೆಕ್ಷನ್. ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ ಸರ್? ನೀವು ಇಷ್ಟೊಂದು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ? ಹೆಂಗೆ ನಿಮ್ ಇಲಾಖೆ ಬಂದು ಇಷ್ಟೊಂದು ಸೂಕ್ಷ್ಮ ಚರ್ಚೆ ಮಾಡಿ. ನಾನು ಸ್ಥಳೀಯ ಪೊಲೀಸ್ ಇಲಾಖೆ ಕೇಳಿದೆ. ಅಲ್ಲ, ನಿಮ್ಮ ಯಾವಾಗ್ಲೂ ಅಶೋಕ್ ಅವರು ಜೋರಾಗಿ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ, ಸ್ವಲ್ಪ ಜೋರಾಗಿ ಮಾತಾಡೋಣ. ಅಲ್ಲ, ಮಾತಾಡೋದಕ್ಕೆ ಮಾತಾಡೋಣ ನೀವು. ಸಾಂದರ್ಭಿಕವಾಗಿ ನಾನು ಜೋರಾಗಿ ಮಾತಾಡ್ತೀನಿ. ಮೂರನೇ ಕಣ್ಣು ತೆಗಿಬೇಕಂತಿದ್ದಕ್ಕೆಲ್ಲ ಜೋರಾಗಿ ಮಾತಾಡಕ್ ಹೋಗಲ್ಲ ನಾನು. ಬೇರೆಯವರ ರೀತಿಯಲ್ಲಿ ಇದಕ್ಕಿದ್ದಂಗೆ ನಾನು ಎದ್ದು ನಿಂತ್ಕೊಂಡು ಮಾತಾಡಕ್ ಹೋಗೋದಿಲ್ಲ. ಮಾತಾಡ್ತೀನಿ, ಸಂದರ್ಭ ಬಂದಾಗ ಕಟುವಾಗಿ ಮಾತಾಡ್ತೀನಿ. ನೀವು ಉಪಚುನಾವಣೆ ಆದ ನಂತರ
ಗಟ್ಟಿ ಮಾತಾಡೋ ಸಮಯ ಬರುತ್ತೆ. ಆಯ್ತು, ಮಾತಾಡ್ಬೇಕು. ಸುನೀಲ್. ಮಾತಾಡ್ಬೇಕು. ಮಾತಾಡ್ತೀನಿ. ಉಪಚುನಾವಣೆ ಆದ ನಂತರ ಗಟ್ಟಿ ಮಾತಾಡಬೇಕು. ಸುನೀಲ್ ಅವರ ಬಿಲ್ ಬಗ್ಗೆ ಅವಕಾಶಗಳು ಒದಗಿ ಬರ್ಬೇಕು. ಹಂಗ್ ಮಾತಾಡ್ಬೇಕು. ಗಟ್ಟಿಯಾಗೆ ಮಾತಾಡಿ. ಒಂದ್ ಸೆಕೆಂಡ್, ಈಗ ಬಿಲ್ ಬಗ್ಗೆ ಮಾತಾಡಿ, ಉಪಚುನಾವಣೆ ಮತ್ತೆ ನೋಡಿ ನೀವು. ಚೆನ್ನಿ ಅವರು ಅಧ್ಯಕ್ಷ ಸುರೇಶಣ್ಣ 1 ಮಿನಿಟ್. ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಮಹಾನಗರ ಪಾಲಿಕೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಯಾರಿಗೂ ಗೊತ್ತಿಲ್ಲದೆ ಇಲ್ಲಿಂದ ಬಂದು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಹೇಳುವಂಥದ್ದು ಅಥವಾ ಹೇಳಿದ್ರಲ್ಲ. ಹೌದು, ಅದಕ್ಕೆ ಅಲ್ಲಿ ಯಾರವರಿಗೆ ಅನುಮತಿ ಕೊಟ್ಟಿದ್ದಾರೆ, ಫುಟ್ಪಾತ್ ಮೇಲೆಗೆ ಕಟ್ಟಲಿಕ್ಕೆ ಯಾರದಾದ್ರೂ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ಅದನ್ನು ಡೆಮಾಲಿಷ್ ಮಾಡ್ತಾರೆ ಅವರು. ಓಕೆ, ಉತ್ತರ ಕೊಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.